ಪ್ರೀತಿಯ ವಿದ್ಯಾರ್ಥಿಗಳೇ, ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ವಿಜ್ಞಾನ ವಿಷಯದ ಲೋಹ ಮತ್ತು ಅಲೋಹಗಳು ಈ ಒಂದು ಪಾಠದ ಮೇಲೆ ಕೇಳ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೇದು, ಕೆಳಗಿನವುಗಳಲ್ಲಿ ಯಾವುದು ಲೋಹ? ಕೆಳಗಿನವುಗಳಲ್ಲಿ ಯಾವುದು ಲೋಹ? ಎ ಆಕ್ಸಿಜನು, ಬಿ ಐರನ್, ಸಿ ನೈಟ್ರೋಜನು, ಡಿ ಸಲ್ಫರ್. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಒಂದನೇದು. ಅದು ಯಾವುದಪ್ಪ ಅಂತಂದ್ರೆ ಐರನ್, ಅಂದ್ರೆ ಕಬ್ಬಿಣ. ಈಗ ಇವೆಲ್ಲ ಆಕ್ಸಿಜನ್ನು, ನೈಟ್ರೋಜನು, ಸಲ್ಫರು ಇವೆಲ್ಲ ಏನದ ಅಂತಾರೆ ಅಲೋಹಗಳು. ನಮಗೆ ಕೇಳಿರ್ತಕ್ಕಂಥದ್ದು ಇವುಗಳಲ್ಲಿ ಯಾವುದೇನದ ಅಂತಾರ ಲೋಹ. ಅದಕ್ಕೆ ಲೋಹ ಯಾವ್ದು ಅಂತಾರ? ಕಬ್ಬಿಣ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಅಲೋಹ? ಕಾಪರು, ಗೋಲ್ಡು, ಕಾರ್ಬನ್, ಅಲ್ಯೂಮಿನಿಯಂ. ಇವುಗಳಲ್ಲಿ ಯಾವುದು ಅಲೋಹ ಅಂತಂದ್ರೆ ಅದು ಯಾವುದಪ್ಪ ಅಂತಂದ್ರೆ ಕಾರ್ಬನ್. ಇದು ಅಲೋಹವನ್ನ ಹೇಳಿರ್ತಕ್ಕಂಥದ್ದು. ಇವೆಲ್ಲ ಕಾಪರು, ಗೋಲ್ಡು ಅಂದ್ರೆ ಚಿನ್ನ, ಅಲ್ಯೂಮಿನಿಯಂ ಇವೆಲ್ಲ ಏನವ ಅಂತಂದ್ರೆ ಲೋಹಗಳನ್ನ ಹೊಂದಿರತಕ್ಕಂಥದ್ದು. ಲೋಹಗಳು ಸಾಮಾನ್ಯವಾಗಿ ಏನನ್ನು ಹೊಂದಿರುತ್ತವೆ? ಅದಕ್ಕೆ ಮಂದವಾಗಿರುತ್ತವೆ ಮತ್ತು ಹೊಳೆಯುತ್ತವೆ ಮತ್ತು ಮೃದುವಾಗಿರುತ್ತವೆ ಮತ್ತು ವಿದ್ಯುತ್ತಿನ ಅವಾಹಕಗಳು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನದ ಅಂತಾರೆ ಲೋಹಗಳು ಹೊಳೆಯುತ್ತವೆ. ಯಾಕಂತಂದ್ರೆ ಲೋಹಗಳು ಮಂದವಾಗಿರೋದಿಲ್ಲ ಮತ್ತು ಮೃದುವಾಗಿರೋದಿಲ್ಲ ಮತ್ತು ಏನದ ಅಂತಾರೆ ಅವಾಹಕವಾಗಿರೋದಿಲ್ಲ. ವಾಹಕವನ್ನು ಹೊಂದಿರತಕ್ಕಂಥದ್ದು ಅದು ಲೋಹಗಳು. ನೆಕ್ಸ್ಟ್, ಯಾವಾಗೇನದ ಅಂತಾರೆ ಯಾವ ಲೋಹ ಕೊಠಡಿ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುತ್ತದೆ? ಯಾವ ಲೋಹ ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುತ್ತದೆ? ಅದು ಆಪ್ಷನ್ಸ್ ಪಾದರಸ, ಕಬ್ಬಿಣ, ತಾಮ್ರ ಮತ್ತು ಅಲ್ಯೂಮಿನಿಯಂ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊಠಡಿ ತಾಪಮಾನದಲ್ಲಿ ದ್ರವ ರೂಪದಲ್ಲಿರ್ತಕ್ಕಂಥ ಲೋಹ ಪಾದರಸ. ಇದು ದ್ರವ ರೂಪದಲ್ಲಿರ್ತಕ್ಕಂಥ ಕೊಠಡಿ ತಾಪಮಾನದಲ್ಲಿ ದ್ರವ ರೂಪದಲ್ಲಿರ್ತಕ್ಕಂಥ ಲೋಹ. ನೆಕ್ಸ್ಟ್, ಯಾವ ಅಲೋಹ ಅನಿಲದ ರೂಪದಲ್ಲಿ ಇರುತ್ತದೆ? ಅಂದ್ರೆ ಅನಿಲದ ರೂಪದಲ್ಲಿರ್ತಕ್ಕಂಥ ಅಲೋಹ ಆಪ್ಷನ್ಸ್ ಬ್ರೋಮೀನು, ಸಲ್ಫರು, ಕ್ಲೋರಿನು, ಅಯೋಡಿನ್. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಯಾವ ಅಲೋಹವು ಅನಿಲ ರೂಪದಲ್ಲಿರುತ್ತದೆ? ಅದು ಯಾವ್ದಪ್ಪ ಅಂತಂದ್ರೆ ಅದು ಕ್ಲೋರಿನ್. ಇದು ಬ್ರೋಮಿನ್ ಏನದ ಅಂತಂದ್ರೆ ಅಲೋಹ ರೂಪದಲ್ಲಿರ್ತಕ್ಕಂಥ ದ್ರವವನ್ನು ಹೊಂದಿರತಕ್ಕಂಥದ್ದು. ಸಲ್ಫರು ಮತ್ತು ಅಯೋಡಿನು ಇವೆಲ್ಲ ಏನದ ಅಂತಂದ್ರೆ ಸಲ್ಫರ್ ಇದು ಅಲೋಹ, ಅದು ಘನ ರೂಪದಲ್ಲಿರ್ತಕ್ಕಂಥದ್ದು. ಅಯೋಡಿನು ಇದು ಲೋಹ ಘನ ರೂಪದಲ್ಲಿರ್ತಕ್ಕಂಥದ್ದು. ಅದು ಅನಿಲ ರೂಪದಲ್ಲಿರ್ತಕ್ಕಂಥ ಅಲೋಹ. ಅದು ಯಾವ್ದಪ್ಪ ಅಂತಂದ್ರೆ ಕ್ಲೋರಿನ್. ನೆಕ್ಸ್ಟ್, ಅಲೋಹಗಳು ಉತ್ತಮ ವಾಹಕಗಳು. ಅದಕ್ಕೆ ಯಾವ್ದಪ್ಪ ಅಂತ ತಾಪ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳನ್ನ ಅಥವಾ ಕೇವಲ ತಾಪದ ವಾಹಕಗಳ ಅಥವಾ ಕೇವಲ ವಿದ್ಯುತ್ತಿನ ವಾಹಕಗಳ ಅಥವಾ ಯಾವುದೂ ಅಲ್ಲ ಕೇವಲ ವಿದ್ಯುತ್ ವಾಹಕಗಳು. ಅದಕ್ಕೇನದ ಅಂತಾರ ತಾಪ ಮತ್ತು ವಿದ್ಯುತ್ತಿನ ವಾಹಕಗಳು ಲೋಹಗಳು. ತಾಪ ಮತ್ತು ವಿದ್ಯುತ್ತಿನ ವಾಹಕಗಳು ಲೋಹಗಳು ಏನದ ಅಂತಾರೆ ತಾಪ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು. ಯಾವ ಲೋಹ ವಿದ್ಯುತ್ ತಂತಿಗಳಲ್ಲಿ ಬಳಸುವರು? ವಿದ್ಯುತ್ ತಂತಿಗಳಲ್ಲಿ ಅಂದ್ರೆ ಮನೆಗಳಲ್ಲಿರ್ತಕ್ಕಂಥ ಫ್ಯೂಜು ಅಥವಾ ಏನದ ಅಂತಾರೆ ಬಲ್ಬು, ಕೂಲರು, ಫ್ಯಾನಿಗಿನ ತಂತಿ ಬಳಸ್ತಾರ. ಅವುಗಳಲ್ಲಿ ಬಳಸ್ತಕ್ಕಂಥ ತಂತಿ ಯಾವುದು? ಕಬ್ಬಿಣ, ತಾಮ್ರ, ಸತು ಮತ್ತು ಸೀಸ. ಅದು ಯಾವ್ದಪ್ಪ ಅಂತಾರೆ ತಾಮ್ರ. ಇದು ಏನದ ಅಂತಾರೆ ತಂತಿಗಳಲ್ಲಿ ಬಳಸ್ತಕ್ಕಂಥ ಲೋಹ. ನೆಕ್ಸ್ಟ್, ಯಾವ ಲೋಹ ಅತ್ಯಂತ ತನ್ಯತೆ ಗುಣವನ್ನು ಹೊಂದಿದೆ? ಅತಿ ಹೆಚ್ಚು ತನ್ಯತೆ ಗುಣ. ತನ್ಯತೆ ಅಂತಾರೆ ಯಾವ ಲೋಹವನ್ನು ತಂತಿಯಾಗಿ ಏನದ ಅಂತಾರೆ ಎಳೆಯಬಹುದು ಅಂತ ಒಂದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗುಣವನ್ನು ಹೊಂದಿರತಕ್ಕಂಥ ಲೋಹ
ಅದು ಯಾವುದಪ್ಪ ಅಂತಂದ್ರೆ ಚಿನ್ನ. ಇದು ತಂತಿಯಾಗಿ ಎಳೆಯಬಹುದು. ಅತಿ ಹೆಚ್ಚಿನ ಪ್ರಮಾಣ ತಾಮ್ರನು ಕೂಡ ತಂತಿಯಾಗಿ ಎಳೆಯಬಹುದು. ಅದರ ಹೆಚ್ಚಿನ ಪ್ರಮಾಣದಲ್ಲಿ ತನ್ನಿತ್ಯ ಗುಣವನ್ನು ಹೊಂದಿರತಕ್ಕಂಥ ಲೋಹ ಯಾವುದು ಅಂತಾರೆ ಅದು ಚಿನ್ನ. ನೆಕ್ಸ್ಟ್ ಏನದ ಅಂತಾರ ಯಾವ ಲೋಹ ಕಾಂತಕ್ಕೆ ಆಕರ್ಷಣೆ ಆಗುತ್ತದೆ? ಯಾವ ಲೋಹವು ಅಯಸ್ಕಾಂತಕ್ಕೆ ಆಕರ್ಷಣೆ ಆಗುತ್ತದೆ? ಕಾಪರು, ಅಲ್ಯೂಮಿನಿಯಂ, ಐರನ್ ಮತ್ತು ಜಿಂಕ್ ಅಂದ್ರೆ ಸತು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಪ್ಪ ಅಂತಾರ ಕಬ್ಬಿಣ. ಕಬ್ಬಿಣ ಇದೇನದ ಅಂತಾರ ಆಕರ್ಷಣೆ ಆಗ್ತದೆ. ಅದು ಅಯಸ್ಕಾಂತಕ್ಕೆ ಏನದಂತ ಆಕರ್ಷಣೆಯನ್ನ ಹೊಂದಿರತಕ್ಕಂಥದ್ದು. ಲೋಹಗಳನ್ನು ಕುಟ್ಟುವುದರ ಮೂಲಕ ಹಾಳೆಗಳಾಗಿ ಏನದಂತ ಮಾಡಬಹುದು. ಈ ಗುಣವನ್ನು ಏನೆಂದು ಕರೆಯುವರು? ಅಂದ್ರೆ ಲೋಹಗಳನ್ನು ಕುಟ್ಟಿ ಹಾಳೆಗಳಾಗಿ ಏನದಂತ ತಯಾರು ಮಾಡಬಹುದು. ನಾವೇನದ ಅಂತಾರ ಈಗ ತಗಡಾಗಿ ಹಾಳೆಗಳಾಗಿ ತಯಾರು ಮಾಡ್ತೀವಿ. ಬೆಂಚು ಕೂಡ ಏನದ ಅಂತಾರ ನಾವು ಹಾಳೆಗಳಾಗಿ ಕಬ್ಬಿಣವನ್ನು ಹಾಳೆಗಳಾಗಿ ಏನದ ಅಂತಾರ ತಯಾರು ಮಾಡ್ತೀವಿ. ಆ ಗುಣಕ್ಕೆ ಏನೆಂದು ಕರೆಯುವರು? ಅದಕ್ಕೇನದ ಅಂತಾರ ಕುಟ್ಯತೆ. ಕುಟ್ಯತೆ ಅಂತ ಹೇಳಿ ಏನದ ಅಂತಾರ ಕರೀತಾರ. ಕುಟ್ಯತೆ ಕುಟ್ಯತೆ ಅಂತ ಹೇಳಿ ಏನದ ಅಂತಾರ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಏನದ ಅಂತಾರೆ ಯಾವ ಅಲೋಹವನ್ನು ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಬಳಸುವರು? ಯಾವ ಅಲೋಹವನ್ನು ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಬಳಸಲಾಗ್ತದೆ? ಕಾರ್ಬನ್, ಗಂಧಕ, ಫಾಸ್ಫರಸ್ ಮತ್ತು ಕ್ಲೋರಿನ್. ಅದಕ್ಕೇನದ ಅಂತಾರೆ ಪೆನ್ಸಿಲ್. ನಾವು ಬಳಸ್ತಕ್ಕಂಥ ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಅಲೋಹ ಅದು ಯಾವುದಪ್ಪ ಅಂತಾರೆ ಕಾರ್ಬನ್. ನೆಕ್ಸ್ಟ್ ಪ್ರಶ್ನೆ, ಯಾವ ಲೋಹ ಅಡಿಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸುವರು? ತಾಮ್ರ, ಅಲ್ಯೂಮಿನಿಯಂ, ಕಬ್ಬಿಣ, ಮೇಲಿನ ಎಲ್ಲವು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಾರ ಮೇಲಿನ ಎಲ್ಲವು. ಮೇಲಿನ ಎಲ್ಲವು ಅದು ಪಾತ್ರೆಗಳ ತಯಾರಿಕೆಯಲ್ಲಿ ಏನದ ಅಂತಾರ ಬಳಸಲಾಗ್ತದೆ. ಅಡಿಗೆ ಪಾತ್ರೆಗಳ ತಯಾರಿಕೆಯಲ್ಲಿ ತಾಮ್ರ ಬಳಸಲಾಗ್ತದೆ, ಅಲ್ಯೂಮಿನಿಯಂ ಬಳಸಲಾಗ್ತದೆ, ಕಬ್ಬಿಣ ಕೂಡ ಬಳಸಲಾಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಯಾವುದು ತಾಪ ಮತ್ತು ವಿದ್ಯುತ್ತಿಗೆ ಕಡಿಮೆ ವಾಹಕ? ಯಾವುದು ತಾಪ ಮತ್ತು ವಿದ್ಯುತ್ತಿಗೆ ಕಡಿಮೆ ವಾಹಕ? ಕಬ್ಬಿಣ, ತಾಮ್ರ, ಮರ ಮತ್ತು ಅಲ್ಯೂಮಿನಿಯಂ. ಕಡಿಮೆ ವಾಹಕ ವಿದ್ಯುತ್ತಿನ ಕಡಿಮೆ ವಾಹಕ ಯಾವುದು ಅಂತಾರ ಮರ ಅಥವಾ ಕಟ್ಟಿಗೆ. ಈ ಒಂದು ಕಟ್ಟಿಗೆ ಅನ್ನೋದು ಅಂತಾರ ಕಡಿಮೆ ವಾಹಕವನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್, ಯಾವ ಲೋಹವನ್ನು ಗ್ಯಾಲ್ವನೀಕರಣ ಮಾಡಲು ಬಳಸುವರು? ಯಾವ ಲೋಹವನ್ನು ಗ್ಯಾಲ್ವನೀಕರಣವನ್ನು ಮಾಡಲು ಬಳಸಲಾಗ್ತದೆ? ತಾಮ್ರ, ಸತು, ಸೀಸ ಮತ್ತು ಬೆಳ್ಳಿ. ಅದು ಯಾವುದಪ್ಪ ಅಂತಾರ ಸತು. ಸರಿಯಾಗಿರ್ತಕ್ಕಂಥ ಉತ್ತರ ಅದು ಯಾವುದು ಅಂತಾರ ಸತು. ಇದು ಗ್ಯಾಲ್ವನೀಕರಣವನ್ನು ಮಾಡಲು ಏನದ ಅಂತಾರ ಬಳಸಲಾಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಯಾವ ಅಲೋಹವನ್ನು ಗನ್ ಪೌಡರ್ಗಳ ತಯಾರಿಕೆಯಲ್ಲಿ ಬಳಸುವರು? ಯಾವ ಅಲೋಹವನ್ನು ಗನ್ನಿನ ಪೌಡರ್ಗಳ ತಯಾರಿಕೆಯಲ್ಲಿ ಬಳಸಲಾಗ್ತದೆ? ಸಲ್ಫರು, ಫಾಸ್ಫರಸ್ಸು, ಕಾರ್ಬನು, ಅಯೋಡಿನ್. ಅದು ಯಾವುದಪ್ಪ ಅಂತಾರ ಸಲ್ಫರ್ ಅಂದ್ರೆ ಗಂಧಕ. ನೆಕ್ಸ್ಟ್ ಪ್ರಶ್ನೆ, ಯಾವ ಲೋಹ ವಿದ್ಯುತ್ತಿನ ಉತ್ತಮ ವಾಹಕ? ಯಾವ ಲೋಹ ವಿದ್ಯುತ್ತಿನ ಉತ್ತಮ ವಾಹಕ? ಕಬ್ಬಿಣ, ತಾಮ್ರ, ಬೆಳ್ಳಿ ಮತ್ತು ಅಲ್ಯೂಮಿನಿಯಂ. ಅದಕ್ಕೆ ಏನದ ಅಂತಾರ ಸರಿಯಾಗಿರ್ತಕ್ಕಂಥ ಉತ್ತರ ಬೆಳ್ಳಿ. ಬೆಳ್ಳಿ ಉತ್ತಮವಾಗಿರ್ತಕ್ಕಂಥ ವಾಹಕ. ಆದರೂ ಕೂಡ ನಾವು ತಾಮ್ರವನ್ನು ಬಳಸ್ತೀವಿ. ಯಾಕಂದ್ರೆ ಬೆಳ್ಳಿ ಅತಿ ದುಬಾರಿಯಾಗಿರ್ತಕ್ಕಂಥದ್ದು. ಆದ್ದರಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ತಾಮ್ರವನ್ನು ವಿದ್ಯುತ್ತಿನ ವಾಹಕದಲ್ಲಿ ಬಳಸಲಾಗ್ತದೆ. ಯಾವ ಲೋಹವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುವರು? ಕಬ್ಬಿಣ, ಚಿನ್ನ, ಸತು, ಸೀಸ. ಅದಕ್ಕೆ ಏನದ ಅಂತಾರೆ ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಯಾವುದಪ್ಪ ಅಂತಾರ ಅದು ಚಿನ್ನ. ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಅಂದ್ರೆ ಬ್ರಾಸ್ಲೆಟ್ ಇರ್ಬೋದು, ಉಂಗುರ ಇರ್ಬೋದು, ತಾಳಿ ಇರ್ಬೋದು, ಕಾಲುಂಗುರ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇನದಂತ ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತಕ್ಕಂಥದ್ದು ಯಾವುದಪ್ಪ ಅಂತಾರ ಅದು ಚಿನ್ನವನ್ನು ಬಳಸಲಾಗ್ತದೆ. ಅದೇ ರೀತಿ ಕೆಳಗಿನ ಯಾವುದು ತುಕ್ಕನ್ನು ಹಿಡಿಯೋದಿಲ್ಲ? ಯಾವುದೇನದ ಅಂತಾರ ತುಕ್ಕನ್ನು ಹಿಡಿಯೋದಿಲ್ಲ? ಕಬ್ಬಿಣ, ಸ್ಟೀಲು, ಉಕ್ಕು. ಸ್ಟೀಲ್ ಅಂದ್ರೆ ಉಕ್ಕು ಮತ್ತು ತಾಮ್ರ ಮತ್ತು ಮೇಲಿನ ಎಲ್ಲವು.
ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ತಾಮ್ರ. ಇದೇನದ ಅಂತಾರ ತುಕ್ಕನ್ನು ಹಿಡಿಯೋದಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಯಾವ ಅಲೋಹ ಕೊಠಡಿಯ ತಾಪಮಾನದಲ್ಲಿ ಘನ ರೂಪದಲ್ಲಿ ವಿದ್ಯುತ್ತಿನ ವಾಹಕವನ್ನು ಹೊಂದಿರತಕ್ಕಂಥದ್ದು? ಅದು ಯಾವುದಪ್ಪ ಅಂತಾರೆ ಸಲ್ಫರು, ಗ್ರಾಫೈಟು, ಅಯೋಡಿನು, ಫಾಸ್ಫರಸ್. ಅದಕ್ಕೆ ಏನದ ಅಂತ ಗ್ರಾಫೈಟ್. ಯಾವ ಅಲೋಹ? ಗ್ರಾಫೈಟ್ ಏನದ ಅಂತಾರೆ ಅಲೋಹವನ್ನು ಹೊಂದಿರತಕ್ಕಂಥದ್ದು ಮತ್ತು ಅದು ವಿದ್ಯುತ್ತಿನ ವಾಹಕವನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಯಾವ ಲೋಹ ಥರ್ಮಾಮೀಟರ್ಗಳ ತಯಾರಿಕೆಯಲ್ಲಿ ಬಳಸುವರು? ಪಾದರಸ, ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ. ಅದು ಯಾವುದಪ್ಪ ಅಂತಾರೆ ಪಾದರಸ. ಪಾದರಸ ಥರ್ಮಾಮೀಟರ್ಗಳ ತಯಾರಿಕೆಯಲ್ಲಿ ಬಳಸಲಾಗ್ತದೆ. ಅದೇ ರೀತಿ ಯಾವ ಅಲೋಹ ದ್ರವ ರೂಪದ ಅಲೋಹ ಯಾವುದು? ಬ್ರೋಮೀನು, ಪಾದರಸ, ಕ್ಲೋರಿನು ಮತ್ತು ಮೇಲಿನ ಎಲ್ಲವು. ಅದಕ್ಕೆ ದ್ರವ ರೂಪದ ಅಲೋಹ ಅದು ಯಾವುದಪ್ಪ ಅಂತಾರ ಬ್ರೋಮೀನು. ಬ್ರೋಮೀನು ದ್ರವ ರೂಪದ ಅಲೋಹ. ನೆಕ್ಸ್ಟ್ ಪ್ರಶ್ನೆ, ಯಾವ ಲೋಹವನ್ನು ಬ್ಯಾಟರಿಗಳ ತಯಾರಿಕೆಯಲ್ಲಿ ಬಳಸುವರು? ಯಾವ ಲೋಹವನ್ನು ಬ್ಯಾಟರಿಗಳ ತಯಾರಿಕೆಯಲ್ಲಿ ಬಳಸುವರು? ಸತು, ತಾಮ್ರ, ಕಬ್ಬಿಣ ಮತ್ತು ಬೆಳ್ಳಿ. ಅದು ಯಾವುದಪ್ಪ ಅಂತಾರ ಸತು. ಇದು ಬ್ಯಾಟರಿಗಳ ತಯಾರಿಕೆಯಲ್ಲಿ ಬಳಸಲಾಗ್ತದೆ. ನೆಕ್ಸ್ಟ್, ಯಾವ ಅಲೋಹವನ್ನು ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸುವರು? ಅಂದ್ರೆ ಯಾವ ಅಲೋಹವನ್ನು ನೀರನ್ನು ಶುದ್ಧೀಕರಣ ಮಾಡಲು ಬಳಸಲಾಗುತ್ತದೆ? ಅದು ಯಾವುದಪ್ಪ ಅಂತಂದ್ರೆ ಕ್ಲೋರಿನ್. ಕ್ಲೋರಿನ್. ನೆಕ್ಸ್ಟ್, ಯಾವ ಲೋಹವು ಅದು ನಾಣ್ಯಗಳ ತಯಾರಿಕೆಯಲ್ಲಿ ಅಂದ್ರೆ ಕಾಯಿನ್ಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ? ಗೋಲ್ಡು, ಸಿಲ್ವರು, ಕಾಪರು, ಮೇಲಿನ ಎಲ್ಲವು. ಅದು ಮೇಲಿನ ಎಲ್ಲವು ಅಂದ್ರೆ ಮೇಲಿನ ಎಲ್ಲವು. ಈಗ ಕಾಯಿನ್ಗಳನ್ನು ನೋಡ್ತೀವಿ ನಾವು, 1 ರೂಪಾಯಿದು, 5 ರೂಪಾಯಿದು, 10 ರೂಪಾಯಿದು, 20 ರೂಪಾಯಿ ಕಾಯಿನ್ಗಳನ್ನು ನೋಡ್ತೀವಿ. ಆ ಎಲ್ಲ ಕಾಯಿನ್ಗಳು ಕೆಲವೊಂದು ಗೋಲ್ಡ್, ಕೆಲವೊಂದು ಸಿಲ್ವರು ಅಂದ್ರೆ ಚಿನ್ನದು, ಬೆಳ್ಳಿದು ಮತ್ತು ತಾಮ್ರದ ನಿರಂತರ ಹೊಂದಿರತಕ್ಕಂಥದ್ದು. ಆದ್ದರಿಂದ ಮೇಲಿನ ಎಲ್ಲವು. ಯಾವ ಲೋಹವು ಅತ್ಯಂತ ಗಟ್ಟಿಯಾಗಿರುತ್ತದೆ? ಅದು ಕಬ್ಬಿಣ, ಕ್ರೋಮಿಯಂ, ಅಲ್ಯೂಮಿನಿಯಂ, ಸೀಸ. ಅದಕ್ಕೆ ಏನದ ಅಂತಾರ ಕ್ರೋಮಿಯಂ. ಕ್ರೋಮಿಯಂ ಇದು ಏನದ ಅಂತಾರ ಗಟ್ಟಿಯಾಗಿರ್ತಕ್ಕಂಥ ಲೋಹ. ನೆಕ್ಸ್ಟ್ ಪ್ರಶ್ನೆ, ಯಾವ ಲೋಹವು ವೆಲ್ಡಿಂಗ್ ಮಾಡಲು ಬಳಸುವರು? ಯಾವ ಲೋಹವನ್ನು ವೆಲ್ಡಿಂಗ್ ಮಾಡಲು ಬಳಸಲಾಗ್ತದೆ ಅಂತಂದ್ರೆ ಕಾಪರು, ಅಲ್ಯೂಮಿನಿಯಂ, ಕಬ್ಬಿಣ, ಸೀಸ. ಇವುಗಳಲ್ಲಿ ಕಬ್ಬಿಣವನ್ನು ವೆಲ್ಡಿಂಗ್ ಮಾಡಲು ಏನದ ಅಂತಾರ ಬಳಸಲಾಗ್ತದೆ. ಕಬ್ಬಿಣ ವೆಲ್ಡಿಂಗ್ ಮಾಡಲು ಏನದ ಅಂತಾರ ಬಳಸ್ತಕ್ಕಂಥ ಒಂದು ಲೋಹ. ಯಾವ ಅಲೋಹವನ್ನು ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸುವರು? ಯಾವ ಅಲೋಹವನ್ನು ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸಲಾಗ್ತದೆ? ನೈಟ್ರೋಜನ್, ಕ್ಲೋರಿನ್, ಗಂಧಕ, ಹೈಡ್ರೋಜನ್. ಅದಕ್ಕೆ ಏನದ ಅಂತಾರ ನೈಟ್ರೋಜನ್. ಈ ಒಂದು ನೈಟ್ರೋಜನ್ ಅನ್ನು ಗೊಬ್ಬರಗಳ ತಯಾರಿಕೆಯಲ್ಲಿ ಏನದ ಅಂತಾರ ಬಳಸಲಾಗುತ್ತದೆ. ನೆಕ್ಸ್ಟ್, ಯಾವುದು ಅತ್ಯಂತ ಹಗುರವಾದ ಲೋಹ? ಹಗುರವಾದ ಲೋಹ ಅದು ಯಾವುದು? ಅಲ್ಯೂಮಿನಿಯಂ, ಲಿಥಿಯಂ, ಸೋಡಿಯಂ, ಮೆಗ್ನೀಸಿಯಂ. ಅದಕ್ಕೆ ಲಿಥಿಯಂ. ಅತ್ಯಂತ ಹಗುರವಾಗಿರ್ತಕ್ಕಂಥ ಲೋಹ ಅದು ಯಾವುದು ಅಂತಾರ ಲಿಥಿಯಂ. ನೆಕ್ಸ್ಟ್ ಪ್ರಶ್ನೆ, ಯಾವ ಲೋಹವನ್ನು ವಿದ್ಯುತ್ ಹೀಟರ್ಗಳ ತಯಾರಿಕೆಯಲ್ಲಿ ಬಳಸುವರು? ನೈಕ್ರೋಮ್, ತಾಮ್ರ, ಅಲ್ಯೂಮಿನಿಯಂ, ಕಬ್ಬಿಣ. ಅದು ಯಾವುದಪ್ಪ ಅಂತಾರ ನೈಕ್ರೋಮ್. ಈ ನೈಕ್ರೋಮ್ ಹೀಟರ್ಗಳ ತಯಾರಿಕೆಯಲ್ಲಿ ಏನದ ಅಂತಾರ ಬಳಸಲಾಗ್ತದೆ. ನೆಕ್ಸ್ಟ್ ಏನದ ಅಂತಾರ ಯಾವ ಅಲೋಹ ಮ್ಯಾಚಸ್ ಅಂದ್ರೆ ಕಡಿಬಿಗಳ ಒಂದು ತಯಾರಿಕೆಯಲ್ಲಿ ಏನದ ಅಂತಾರ ಮ್ಯಾಚಸ್ಗಳ ತಯಾರಿಕೆಯಲ್ಲಿ ಬಳಸಲಾಗ್ತದೆ? ಅದು ಫಾಸ್ಫರಸ್, ಗಂಧಕ, ಕಾರ್ಬನ್ ಮತ್ತು ಅಯೋಡಿನ್. ಅದಕ್ಕೆ ಯಾವ್ದಪ್ಪ ಅಂತಂದ್ರೆ ಅದು ಫಾಸ್ಫರಸ್. ಫಾಸ್ಫರಸ್ ಇದೇನದ ಅಂತಾರೆ ಕಡಿಬಿಗಳ ತಯಾರಿಕೆಯಲ್ಲಿ ಏನದ ಅಂತಾರ ಬಳಸಲಾಗ್ತದೆ, ಕಡಿಪೊಟ್ಟಣಗಳ ತಯಾರಿಕೆಯಲ್ಲಿ. ನೆಕ್ಸ್ಟ್, ಯಾವ ಲೋಹ ವಿಮಾನಗಳ ನಿರ್ಮಾಣದಲ್ಲಿ ಬಳಸಲಾಗುತ್ತದೆ? ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ, ಸೀಸ. ಅದು ಯಾವ್ದು ಅಂತಾರ ಅಲ್ಯೂಮಿನಿಯಂ. ವಿಮಾನಗಳ ತಯಾರಿಕೆಯಲ್ಲಿ ಅಲ್ಯೂಮಿನಿಯಂ ಏನದ ಅಂತಾರ ಬಳಸಲಾಗ್ತದೆ. ನೆಕ್ಸ್ಟ್ ಪ್ರಶ್ನೆ ಏನದ ಅಂತಾರ ಯಾವ ಲೋಹ ಶಸ್ತ್ರಚಿಕಿತ್ಸೆಯ ಉಪಕರಣಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ?
ಅಂದ್ರೆ ಆಪರೇಷನ್ ಮಾಡ್ತಕ್ಕಂಥ ಉಪಕರಣಗಳ ತಯಾರಿಕೆಯಲ್ಲಿ ಯಾವ ಲೋಹವನ್ನು ಬಳಸಲಾಗ್ತದೆ? ಸ್ಟೇನ್ಲೆಸ್ ಉಕ್ಕು, ತಾಮ್ರ, ಅಲ್ಯೂಮಿನಿಯಂ, ಸೀಸ. ಅದಕ್ಕೆ ಏನದ ಅಂತಾರೆ? ಸ್ಟೇನ್ಲೆಸ್ ಉಕ್ಕು ಅಂತಾರ. ಉಕ್ಕು ಇದೇನದ ಅಂತಾರ? ಶಸ್ತ್ರಚಿಕಿತ್ಸಾ ಉಪಕರಣಗಳಲ್ಲಿ ಏನದ ಅಂತಾರ? ಬಳಸಲಾಗ್ತದೆ. ನೆಕ್ಸ್ಟ್ ಏನದ ಅಂತಾರ? ನೆಕ್ಸ್ಟ್ ಪ್ರಶ್ನೆ, ಯಾವ ಅಲೋಹ ಛಾಯಾಗ್ರಹಣದಲ್ಲಿ ಬಳಸಲಾಗುತ್ತದೆ? ಬೆಳ್ಳಿ, ಅಯೋಡಿನು, ಬ್ರೋಮಿನು, ಕ್ಲೋರಿನ್. ಅದಕ್ಕೆ ಏನದ ಅಂತಾರೆ? ಬೆಳ್ಳಿ. ಛಾಯಾಗ್ರಹಣದಲ್ಲಿ ಬಳಸ್ತಕ್ಕಂಥದ್ದು ಯಾವುದಪ್ಪ ಅಂತಾರ? ಬೆಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಹಿತ್ತಾಳೆ ತಯಾರಿಕೆ ಯಾವ ಲೋಹವನ್ನು ಬಳಸಲಾಗುತ್ತದೆ? ಯಾವಾಗ ಏನದ ಅಂತಾರ? ಕೀಲಿಗಳ ತಯಾರಿಕೆಯಲ್ಲಿ, ಅಂದ್ರೆ ಕೀಲಿಗಳನ್ನು ತಯಾರು ಮಾಡ್ತೀವಿ, ಆ ಕೀಲಿಗಳ ತಯಾರಿಕೆಯಲ್ಲಿ ಯಾವ ಲೋಹವನ್ನ ಬಳಸಲಾಗ್ತದೆ ಅಂತಾರ? ಅದು ಹಿತ್ತಾಳೆಯನ್ನ ಬಳಸಲಾಗ್ತದೆ. ನೆಕ್ಸ್ಟ್ ಪ್ರಶ್ನೆ, ನೀರನ್ನು ಶುದ್ಧೀಕರಿಸಲು ಯಾವ ಅಲೋಹವನ್ನು ಬಳಸಲಾಗುತ್ತದೆ? ಅದು ಯಾವುದಪ್ಪ ಅಂತಾರ? ಫ್ಲೋರಿನ್. ನೀರನ್ನು ಶುದ್ಧೀಕರಿಸಲು ಅಥವಾ ಕ್ರಿಮಿ ಮುಕ್ತಗೊಳಿಸಲು ಯಾವ ಅಲೋಹವನ್ನು ಬಳಸಲಾಗ್ತದೆ ಅಂತಾರೆ? ಅದು ಕ್ಲೋರಿನ್. ನೆಕ್ಸ್ಟ್, ಬುಲೆಟ್ಗಳ ತಯಾರಿಕೆಯಲ್ಲಿ ಅಂದ್ರೆ ಗುಂಡುಗಳ ತಯಾರಿಕೆಯಲ್ಲಿ ಯಾವ ಲೋಹವನ್ನು ಬಳಸಲಾಗುತ್ತದೆ? ಸೀಸ, ಕಬ್ಬಿಣ, ಕಾಪರು ಮತ್ತು ಸತು. ಅದು ಯಾವ್ದಪ್ಪ ಅಂತಾರ? ಸೀಸ. ಸೀಸ ಏನದ ಅಂತಾರ? ಇದು ಗುಂಡುಗಳ ತಯಾರಿಕೆಯಲ್ಲಿ ಅಂದ್ರೆ ಬುಲೆಟ್ಗಳ ತಯಾರಿಕೆಯಲ್ಲಿ ಏನದ ಅಂತಾರ? ಬಳಸಲಾಗ್ತದೆ. ಪ್ಲಾಸ್ಟಿಕ್ ತಯಾರಿಕೆಗೆ ಯಾವ ಅಲೋಹವನ್ನು ಬಳಸುವರು? ಪ್ಲಾಸ್ಟಿಕ್ ತಯಾರಿಸಲು ಯಾವ ಅಲೋಹವನ್ನು ಬಳಸಲಾಗ್ತದೆ? ಕಾರ್ಬನ್, ಸಲ್ಫರ್, ಫಾಸ್ಫರಸ್, ನೈಟ್ರೋಜನ್. ಅದು ಯಾವ್ದಪ್ಪ ಅಂತಾರ? ಕಾರ್ಬನ್. ಪ್ಲಾಸ್ಟಿಕ್ ಅನ್ನ ತಯಾರು ಮಾಡ್ಬೇಕಂತಾರ ಅದರಲ್ಲಿ ಕಾರ್ಬನ್ ಅನ್ನ ಬಳಸಲಾಗ್ತದೆ. ಅದೇ ರೀತಿ ಏನದ ಅಂತಾರ? ಗ್ಲಾಸ್ ತಯಾರಿಕೆಯಲ್ಲಿ ಯಾವ ಅಲೋಹವನ್ನು ಬಳಸಲಾಗುತ್ತದೆ? ಸಿಲಿಕಾನು, ಕಾರ್ಬನು, ಸಲ್ಫರು, ಅಯೋಡಿನ್. ಅದಕ್ಕೆ ಏನದ ಅಂತಾರೆ? ಸಿಲಿಕಾನ್. ಸಿಲಿಕಾನ್ ಏನದ ಅಂತಾರ? ಈ ಒಂದು ಗ್ಲಾಸ್ಗಳ ತಯಾರಿಕೆಯಲ್ಲಿ ಏನದ ಅಂತಾರ? ಬಳಸ್ತಕ್ಕಂಥ ಒಂದು ಲೋಹ. ಅದು ಯಾವ್ದು ಅಂತಾರ? ಸಿಲಿಕಾನ್. ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.